ನಟ ಸುದೀಪ್ ಹಾಗೂ ನಟ ದರ್ಶನ್ ಒಂದು ಕಾಲದಲ್ಲಿ ಆತ್ಮೀಯ ಸ್ನೇಹಿತರಾಗಿದ್ದರು. ಬಳಿಕ ಕಾರಣಾಂತರಗಳಿಂದ ಇಬ್ಬರು ದೂರವಾಗಿದ್ದರು. ಬಳಿಕ ಇಬ್ಬರು ಒಟ್ಟಿಗೆ ಕಾಣಿಸಿಕೊಳ್ಳಲೇ ಇಲ್ಲ. ಅವರಿಬ್ಬರು ಮತ್ತೆ ಒಂದಾಗಬೇಕು ಎಂದು ಕೆಲವರು ಕಾದು ಕಾದು ಸುಮ್ಮನಾದರು. ನಾನು ಸುದೀಪ್ ಇನ್ನು ಮುಂದೆ ಸ್ನೇಹಿತರಲ್ಲ ಎಂದು ದರ್ಶನ್ ಟ್ವೀಟ್ ಕೂಡ ಮಾಡಿ ತಿಳಿಸಿದರು. ಸ್ನೇಹ ಕಳೆದುಕೊಂಡಿದ್ದನ್ನ ದರ್ಶನ್ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಣೆ ಮಾಡಿದ್ದು ಅಚ್ಚರಿ ತಂದಿದೆ. ಬಳಿಕ ಅದಕ್ಕೆ ಕಾರಣವನ್ನ ಕೂಡ ಕೊಟ್ಟಿದ್ರು. ಆದ್ರೆ ನಿಜವಾದ ಕಾರಣ ಬೇರೆನೇ ಇದೆ. ಅದು ಏನು ಗೊತ್ತಿಲ್ಲ ಎಂದು ಅಭಿಮಾನಿಗಳು ಹೇಳುತ್ತಾನೆ ಇದ್ದಾರೆ. ದರ್ಶನ್ ಹಾಗೂ ಸುದೀಪ್ ಕುಟುಂಬಗಳ ನಡುವೆಯೂ ಕೂಡ ಒಳ್ಳೆಯ ಬಾಂಧವ್ಯ ಇತ್ತು. ಕೆಲ ವರ್ಷಗಳ ಹಿಂದೆ ದರ್ಶನ್ ಪುತ್ರ ವಿನೀಶ್ನನ್ನ ಸುದೀಪ್ ಹೆಗಲ ಮೇಲೆ ಕೂರಿಸಿಕೊಂಡು ಫೋಟೋ ಕ್ಲಿಕ್ಕಿಸಿಕೊಂಡಿದ್ರು. ಆ ಫೋಟೋ ಇವತ್ತಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೆ ಇರುತ್ತೆ. ಇದೆಲ್ಲದರ ನಡುವೆ ಕೆಲವೇ ಗಂಟೆಗಳ ಹಿಂದೆ ಸುದೀಪ್ ಅವರನ್ನ ವಿನೀಶ್ ಫಾಲೋ ಮಾಡ್ತಿದ್ರು. ಆದರೆ ಈಗ ಫಾಲೋ ಮಾಡ್ತಿಲ್ಲ ಎಂದು ಚರ್ಚೆ ನಡೀತಿದೆ. ಸೋಷಿಯಲ್ ಮೀಡಿಯಾದ ಖಾತೆಗಳಲ್ಲಿ ಒಬ್ಬರನ್ನೊಬ್ಬರು ಫಾಲೋ ಮಾಡುವುದು ಗೊತ್ತೇ ಇದೆ. ಅದರಲ್ಲೂ ಸೆಲೆಬ್ರಿಟಿಗಳು ಯಾರನ್ನ ಫಾಲೋ ಮಾಡ್ತಾರೆ ಎನ್ನುವ ಬಗ್ಗೆ ಆಗಾಗ ಚರ್ಚೆ ನಡೆಯುತ್ತಾ ಇರುತ್ತೆ. ದರ್ಶನ್ ನಾವಿಬ್ಬರು ಫ್ರೆಂಡ್ಸ್ ಅಲ್ಲ ಎಂದು ಹೇಳಿದ ಮೇಲೂ ಬಹಳ ದಿನಗಳ ಕಾಲ ಸುದೀಪ್ ಟ್ವಿಟರ್ನಲ್ಲಿ ದರ್ಶನ್ ಅವರನ್ನ ಫಾಲೋ ಮಾಡ್ತಿದ್ರು. ಇನ್ನು ದರ್ಶನ್ ಟ್ವಿಟರ್, ಇನ್ಸ್ಟಾಗ್ರಾಮ್ನಲ್ಲಿ ಹೆಚ್ಚು ಜನರನ್ನ ಫಾಲೋ ಮಾಡಲ್ಲ. ಆ ಲಿಸ್ಟ್ನಲ್ಲಿ ಸುದೀಪ್ ಕೂಡ ಇಲ್ಲ. ಆದರೆ ದರ್ಶನ್ ಪುತ್ರ ವಿನೀಶ್ ಇನ್ಸ್ಟಾಗ್ರಾಮ್ನಲ್ಲಿ ಸುದೀಪ್ ಅವರನ್ನ ಫಾಲೋ ಮಾಡ್ತಿದ್ರು ಎನ್ನಲಾಗುತ್ತಿದೆ. ಕಳೆದ 2 ದಿನಗಳಿಂದ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಿತ್ತು. ದರ್ಶನ್ ಸ್ನೇಹ ಕಳೆದುಕೊಂಡಿದ್ರೂ ಕೂಡ ವಿನೀಶ್ ಇನ್ನು ಫಾಲೋ ಮಾಡ್ತಿದ್ದಾರೆ ಎನ್ನುವ ಪೋಸ್ಟ್ ವೈರಲ್ ಆಗಿತ್ತು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ನಡೆಯುತ್ತಿದ್ದಂತೆ ಸುದೀಪ್ ಅವರನ್ನ ವಿನೀಶ್ ಅನ್ಫಾಲೋ ಮಾಡಿದಂತೆ ಕಾಣುತ್ತಿದೆ. ಆದರೂ ಇದಕ್ಕೆ ಸಂಬಂಧಿಸಿದ ಸ್ಕ್ರೀನ್ ಶಾಟ್ ವೈರಲ್ ಆಗುತ್ತಾನೆ ಇದೆ. ಸೋಷಿಯಲ್ ಮೀಡಿಯಾದಿಂದ ಮಕ್ಕಳನ್ನ ಮನಸ್ಸು ಹಾಳಾಗುತ್ತಿದೆ. ವಿನೀಶ್ ಇಷ್ಟಪಟ್ಟು ಫಾಲೋ ಮಾಡ್ತಿದ್ದ, ಅದಕ್ಕೂ ಬ್ರೇಕ್ ಬಿತ್ತು ಎಂದು ಕೆಲವರು ಕಮೆಂಟ್ ಮಾಡ್ತಿದ್ದಾರೆ. ಇನ್ನು ಮಗ ವಿನೀಶ್ನನ್ನ ಚಿತ್ರರಂಗಕ್ಕೆ ಕರೆದುಕೊಂಡು ಬರಬೇಕು ಎಂದು ದರ್ಶನ್ ಬಯಸಿದ್ದಾರೆ. ಸದ್ಯಕ್ಕೆ 10ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಈಗಾಗಲೇ ಐರಾವತ ಹಾಗೂ ಯಜಮಾನ ಚಿತ್ರಗಳ ಸಣ್ಣ ಝಲಕ್ನಲ್ಲಿ ವಿನೀಶ್ ದರ್ಶನ್ ಕಾಣಿಸಿಕೊಂಡಿದ್ದು ಗೊತ್ತೇ ಇದೆ. ಅಭಿಮಾನಿಗಳು ಜೂನಿಯರ್ ಡಿ ಬಾಸ್ ಅಂತಾನೆ ಕೊಂಡಾಡುತ್ತಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ 87,000ಕ್ಕೂ ಅಧಿಕ ಜನ ಫಾಲೋ ಮಾಡ್ತಿದ್ದಾರೆ. ಅದೇ ರೀತಿ 3,500 ಜನರನ್ನ ವಿನೀಶ್ ಫಾಲೋ ಮಾಡ್ತಿದ್ದಾನೆ. 33 ಪೋಸ್ಟ್ ಮಾಡಿರುವುದನ್ನ ನೋಡಬಹುದು. ಇತ್ತೀಚೆಗೆ ದರ್ಶನ್ ಫ್ಯಾಮಿಲಿ ಸಮೇತ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸಿದ್ರು. ಈ ವೇಳೆ ಅಪ್ಪ, ಅಮ್ಮ, ಚಿಕ್ಕಪ್ಪ ದಿನಕರ್ ಜೊತೆ ವಿನೀಶ್ ಎಂಜಾಯ್ ಮಾಡ್ತಿದ್ದ. ಅದಕ್ಕೆ ಸಂಬಂಧಿಸಿದ ಫೋಟೋಗಳು ವೈರಲ್ ಕೂಡ ಆಗಿದೆ. ಆಪ್ತರ ಜೊತೆಗೂಡಿ ಫಾರ್ಮ್ ಹೌಸ್ನಲ್ಲಿ ಕ್ರಿಕೆಟ್ ಆಡ್ತಿದ್ದ, ಕುದುರೆ ಜೊತೆ ಕಾಣಿಸಿಕೊಂಡಿದ್ದ. ಈ ವಿಡಿಯೋವನ್ನ ಸ್ವತಃ ವಿಜಯಲಕ್ಷ್ಮಿ ದರ್ಶನ್ ಹಂಚಿಕೊಂಡಿದ್ರು. ಆದರೆ ಅದ್ಯಾವ ಕಾರಣಕ್ಕೆ ಸುದೀಪ್ರನ್ನ ಅನ್ಫಾಲೋ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕಷ್ಟೇ ತಿಳಿಯಬೇಕಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.